ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಒಂದ್ ಕಡೆ ಪಾಕಿಸ್ತಾನದ ಗಡಿಯಲ್ಲಿ ಟಿಟಿಪಿ ಉಗ್ರರ ಅಟ್ಟಹಾಸ ಜೋರಾಗಿದೆ. ಮತ್ತೊಂದು ಕಡೆ ಬಲೂಚಿಸ್ತಾನದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಉಗ್ರ ದಾಳಿಗಳು ನಡೀತಾ ಇದೆ. ಮಗದೊಂದು ಕಡೆ ಸಿಂಧ್ ಪ್ರಾಂತ್ಯವಾದಿಗಳ ಆರ್ಭಟ ಕೂಡ ಹೆಚ್ಚಾಗಿದೆ. ಇವೆಲ್ಲದರ ನಡುವೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ಗೆ ಸಿಕ್ಕಿರೋ ಸೂಪರ್ ಪವರ್ ಇಮ್ಯುನಿಟಿ ಇದೀಗ ಪಾಕಿಗಳ ಆರ್ಭಟಕ್ಕೆ ಮತ್ತಷ್ಟು ಪುಷ್ಟಿಯನ್ನ ಕೊಟ್ಟಿದೆ. ತನ್ನ ಮನೆಯಲ್ಲಿ ಇಷ್ಟೊಂದು ಬೆಂಕಿ ಬಿದ್ದಿದ್ರೂ ಕೂಡ ಪಾಕಿಸ್ತಾನ ಭಾರತದ ವಿರುದ್ಧದ ದ್ವೇಷವನ್ನ ಮಾತ್ರ ಬಿಟ್ಟಿಲ್ಲ. ಇದೆಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸಿದಂತಹ ಭಾರತ ವಿಶ್ವಸಂಸ್ಥೆಯ ತುಂಬಿದ ಸಭೆಯಲ್ಲಿ ಪಾಕಿಸ್ತಾನದ ಮಾನವನ್ನ ಹೇಗೆ ಹರಾಜು ಹಾಕಿದೆ ಗೊತ್ತಾ? ಇದಷ್ಟೇ ಅಲ್ಲದೆ ಪಾಕಿಸ್ತಾನದಲ್ಲಿ ಹಾಲಿವುಡ್ ಸಿನಿಮಾ ಸ್ಟೈಲ್ ನಲ್ಲಿ ಒಂದು ಬಸ್ ಹೈಜಾಕ್ ಆಗಿದೆ. 20 ಮಂದಿ ಮುಸುಕುದಾರಿಗಳು ಬಂದು ಬಸ್ ತಡೆದು ಪ್ರಯಾಣಿಕರನ್ನ ಕಿಡ್ನಾಪ್ ಮಾಡಿರೋ ಘಟನೆ ಅಲ್ಲಿನ ಆಡಳಿತವನ್ನ ಬೆತ್ತಲೆ ಮಾಡಿದೆ. ಹಾಗಾದ್ರೆ ಬಲೂಚಿಸ್ತಾನದಲ್ಲಿ ನಿಜವಾಗ್ಲೂ ಏನಾಗ್ತಾ ಇದೆ? ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯ ಮತ್ತು ಸಿಂಧ್ ಪ್ರಾಂತ್ಯಗಳ ನಡುವೆ ನಡೀತಾ ಇರುವಂತಹ ಗ್ಯಾಂಗ್ ವಾರ್ ಕಥೆ ಏನು? ವಿಶ್ವಸಂಸ್ಥೆಯಲ್ಲಿ ಭಾರತದ ಪ್ರತಿನಿಧಿ ಹರೀಶ್ ಪರ್ವತೇನಿ ಅವರು ಪಾಕಿಸ್ತಾನಕ್ಕೆ ಕೊಟ್ಟ ಖಡಕ್ ಉತ್ತರವೇನು? ಈ ಎಲ್ಲಾ ರಹಸ್ಯವನ್ನ ಈ ವಿಡಿಯೋದಲ್ಲಿ ಬಿಚ್ಚಿಡ್ತೀವಿ. ಆದ್ರೆ ಅದಕ್ಕೂ ಮುನ್ನ ನಿಮ್ಗೇನನ್ಸುತ್ತೆ? ಪ್ರಧಾನಿ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ ಭಾರತ ಬಲಿಷ್ಠವಾಗಿದೆ ಅಂತ ನಿಮ್ಗನ್ಸುತ್ತೆ? ಜೈ ಭಾರತ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಬೇಕು ಅಂತಂದ್ರೆ ಮುಂದಿನ ಬಾರಿಯೂ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರೇ ಆಯ್ಕೆಯಾಗಬೇಕು ಅಂತ ನಿಮ್ಗನ್ಸಿದ್ರೆ ಜೈ ಮೋದಿ ಅಂತ ಕಮೆಂಟ್ ಮಾಡಿ. ಮೊದಲಿಗೆ ನಾವು ನೇರವಾಗಿ ನ್ಯೂಯಾರ್ಕ್ ನಲ್ಲಿರುವಂತಹ ವಿಶ್ವಸಂಸ್ಥೆಯ ಕಚೇರಿಗೆ ಹೋಗೋಣ. ಸೋಮವಾರ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ನಾಯಕತ್ವ, ಯುದ್ಧ ಮತ್ತು ಶಾಂತಿ ಎಂಬಂತಹ ವಿಚಾರದ ಬಗ್ಗೆ ಒಂದು ಗಂಭೀರವಾದ ಚರ್ಚೆ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಭಾರತದ ಕಾಯಂ ಪ್ರತಿನಿಧಿ ಹರೀಶ್ ಪರ್ವತೇನಿ ಅವರು ಪಾಕಿಸ್ತಾನದ ಬಟ್ಟೆ ಬಿಚ್ಚುವ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅವರು ಹೇಳಿದ್ದೇನೆಂದ್ರೆ, ನೋಡಿ, ಪ್ರಪಂಚದಲ್ಲಿ ಎಂತಹ ವಿಚಿತ್ರ ದೇಶಗಳಿರುತ್ತವೆ ಅಂತ. ಅಲ್ಲಿ ಜನಪ್ರಿಯ ನಾಯಕರು ಮಾಜಿ ಪ್ರಧಾನಿಗಳನ್ನ ಜೈಲಿಗೆ ಹಾಕ್ತಾರೆ, ಅವರಿಗೆ ಲೈಫ್ ಟೈಮ್ ಜೈಲು ಶಿಕ್ಷೆ ಕೊಡ್ತಾರೆ. ಆದ್ರೆ ಅದೇ ದೇಶದಲ್ಲಿ ಭಯೋತ್ಪಾದನೆಗೆ, ಉಗ್ರಗಾಮಿಗಳಿಗೆ ರಾಜಾತಿಥ್ಯ ಸಿಗುತ್ತೆ, ಸೇನಾ ಮುಖ್ಯಸ್ಥರಿಗೆ ಕಾನೂನಿನಿಂದ ಲೈಫ್ ಟೈಮ್ ಇಮ್ಯುನಿಟಿ ಕೂಡ ಸಿಗುತ್ತೆ. ಇಂತಹ ದೇಶಗಳು ನಮಗೆ ಪ್ರಜಾಪ್ರಭುತ್ವದ ಪಾಠ ಕಲಿಸುವುದಕ್ಕೆ ಬರ್ತಾವೆ ಅಂತ ಪಾಕಿಸ್ತಾನದ ಹೆಸರನ್ನ ಹೇಳದೇನೆ ಪರ್ವತೇನಿ ಅವರು ಕುಟುಕಿದ್ದಾರೆ. ಇಲ್ಲಿ ಭಾರತ ಆಡಿದ ಆಟ ಬಲು ರೋಚಕವಾಗಿದೆ. ಇಮ್ರಾನ್ ಖಾನ್ ವಿಚಾರವನ್ನ ಪ್ರಸ್ತಾಪಿಸುವ ಮೂಲಕ ಭಾರತ ಪಾಕಿಸ್ತಾನದ ಸೇನೆ ಮತ್ತು ಸರ್ಕಾರದ ವಿರುದ್ಧ ಅಲ್ಲಿನ ಜನರನ್ನೇ ಎತ್ತಿಕಟ್ಟುವಂತಹ ತಂತ್ರವನ್ನ ಮಾಡಿದೆ. ಯಾಕಂದ್ರೆ ಇಮ್ರಾನ್ ಖಾನ್ ಕೇವಲ ಒಬ್ಬ ಮಾಜಿ ಪ್ರಧಾನಿ ಮಾತ್ರ ಅಲ್ಲ, ಅವರು ಒಬ್ಬ ಗ್ಲೋಬಲ್ ಐಕಾನ್, ಕ್ರಿಕೆಟ್ ವರ್ಲ್ಡ್ ಕಪ್ ಗೆದ್ದು ಕೊಟ್ಟಂತಹ ಹೀರೋ. ಅವರಿಗೆ ಪಾಕಿಸ್ತಾನದ ಪಠಾನ್ ಮತ್ತು ಖೈಬರ್ ಪಖ್ತೂನ್ಖ್ವಾ ಭಾಗದಲ್ಲಿ ಭಾರಿ ಬೆಂಬಲ ಕೂಡ ಇದೆ. ಅಧಿಕಾರದಲ್ಲಿದ್ದಾಗ ಇಮ್ರಾನ್ ಖಾನ್ ಭಾರತದ ಮಿತ್ರ ಆಗಿರಲಿಲ್ಲ ಅನ್ನೋದು ನಿಜ. ಆದ್ರೆ ಈಗ ಅವರ ಪರವಾಗಿ ಮಾತನಾಡುವ ಮೂಲಕ ಭಾರತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನದ ಪ್ರಜಾಪ್ರಭುತ್ವದ ಹತ್ಯೆಯನ್ನ ಜಗತ್ ಜಾಹೀರಾತು ಮಾಡಿದೆ. ಇನ್ನು ಭಾರತ ಇಲ್ಲಿಗೆ ನಿಲ್ಲೋದಿಲ್ಲ. ಪಾಕಿಸ್ತಾನದ ಇತ್ತೀಚೆಗೆ ತನ್ನ ಸಂವಿಧಾನಕ್ಕೆ ತಂದಿರುವಂತಹ 27ನೇ ತಿದ್ದುಪಡಿ ಬಗ್ಗೆಯೂ ಕೂಡ ಪರೋಕ್ಷವಾಗಿ ಪ್ರಸ್ತಾಪಿಸಿದೆ. ಹಾಗಾದ್ರೆ ಏನಿದು ತಿದ್ದುಪಡಿ? ಇದು ಪಾಕಿಸ್ತಾನದ ಸೇನೆಗೆ ಮತ್ತು ಹಾಲಿ ಸರ್ಕಾರಕ್ಕೆ ಸರ್ವಾಧಿಕಾರವನ್ನ ಕೊಡುವ ತಿದ್ದುಪಡಿ. ಇದರ ಪ್ರಕಾರ ಸೇನೆ ಏನು ಬೇಕಾದ್ರೂ ಮಾಡಬಹುದು, ಯಾರನ್ನ ಬೇಕಾದ್ರೂ ಅರೆಸ್ಟ್ ಮಾಡಬಹುದು ಮತ್ತು ಅವರನ್ನ ಪ್ರಶ್ನಿಸುವಂತಹ ಹಕ್ಕು ಕೋರ್ಟ್ಗಳಿಗೂ ಕೂಡ ಇರೋದಿಲ್ಲ. ಜನರಿಂದ ಆಯ್ಕೆಯಾದಂತಹ ಅತಿ ದೊಡ್ಡ ಪಕ್ಷವನ್ನೇ ಅಂದ್ರೆ ಪಿಟಿಐ ಬ್ಯಾನ್ ಮಾಡಿ ತನ್ನ ಕೈಗುಂಬೆಗಳನ್ನ ಅಧಿಕಾರದಲ್ಲಿ ಕೂರಿಸಿಕೊಂಡು ಶಾಡೋ ಸರ್ಕಾರ ನಡೆಸ್ತಾ ಇರುವಂತಹ ಪಾಕಿಸ್ತಾನದ ಸೇನೆಯ ನಿಜ ಬಣ್ಣವನ್ನ ಭಾರತ ಬಯಲು ಮಾಡಿದೆ. ಇಷ್ಟು ದಿನ ಪಾಕಿಸ್ತಾನ ಏನ್ ಮಾಡ್ತಾ ಇತ್ತು? ಕಾಶ್ಮೀರದ ಬಗ್ಗೆ ಸುಳ್ಳು ಹೇಳ್ತಾ ಇತ್ತು. ಭಾರತದಲ್ಲಿ ಮುಸ್ಲಿಮರಿಗೆ ತೊಂದರೆ ಆಗ್ತಾ ಇದೆ ಅಂತ ಬೊಬ್ಬೆಯನ್ನ ಹೊಡಿತಾ ಇತ್ತು. ಅದಕ್ಕೆ ಟರ್ಕಿಯ ಅಧ್ಯಕ್ಷ ಎರ್ಡೋಗನ್ ಕೂಡ ದನಿಯನ್ನ ಕೂಡಿಸಿದ್ರು. ಆದ್ರೆ ಈಗ ಕಾಲ ಬದಲಾಗಿದೆ. ನೀವು ನಮ್ಮ ಕಾಶ್ಮೀರದ ಬಗ್ಗೆ ಮಾತನಾಡ್ತಾ ಇದ್ದೀರಾ, ಹಾಗಾದ್ರೆ ನಾವು ನಿಮ್ಮ ಇಮ್ರಾನ್ ಖಾನ್ ಬಗ್ಗೆ, ನಿಮ್ಮ ಬಲೂಚಿಸ್ತಾನದ ಬಗ್ಗೆ ಮಾತನಾಡ್ತೀವಿ ಅಂತ ಭಾರತ ತಿರುಗೇಟನ್ನು ನೀಡಿದೆ. ಇದು ಪಾಕಿಸ್ತಾನದ ಡಿಪ್ಲೊಮ್ಯಾಟಿಕ್ ವಲಯದಲ್ಲಿ ದೊಡ್ಡ ಭೂಕಂಪವನ್ನೇ ಸೃಷ್ಟಿ ಮಾಡಿದೆ. ಇನ್ನು ಈಗ ಪಾಕಿಸ್ತಾನದ ಒಳಗೆ ನಡೀತಾ ಇರುವಂತಹ ಒಂದು ಸಿನಿಮೀಯ ಘಟನೆಯನ್ನ ನೋಡೋಣ. ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಿಂದ ಬಲೂಚಿಸ್ತಾನಕ್ಕೆ ಒಂದು ಪ್ಯಾಸೆಂಜರ್ ಬಸ್ ಹೋಗ್ತಾ ಇತ್ತು. ಆ ಬಸ್ ಸಿಂಧ್ ಪ್ರಾಂತ್ಯದ ಮೂಲಕ ಹಾದು ಹೋಗಬೇಕಾಗಿತ್ತು. ಸುಕೂರ್ ಮತ್ತು ರಹೀಮ್ ಯಾರ್ ಖಾನ್ ನಗರಗಳ ನಡುವೆ ಗೋಟ್ಕಿ ಅನ್ನುವಂತಹ ಒಂದು ಊರು ಬರುತ್ತೆ. ಈ ಬಸ್ ಗೋಟ್ಕಿ ಹತ್ತಿರ ಬರ್ತಾ ಇದ್ದ ಹಾಗೆ ದಿಢೀರ್ ಅಂತ 20 ಜನ ಮುಸುಕುಧಾರಿಗಳ ಕೈಯಲ್ಲಿ AK-47 ಗನ್ ಅನ್ನ ಹಿಡಿದು ಹಾಗೂ ರಾಕೆಟ್ ಲಾಂಚರ್ ಅನ್ನ ಹಿಡಿದುಕೊಂಡು ಬಸ್ ಅನ್ನ ಅಡ್ಡಗಟ್ಟಿದ್ದಾರೆ. ಸಿನಿಮಾದಲ್ಲಿ ನೋಡೋ ತರ ಬಸ್ ಹೈಜಾಕ್ ಮಾಡಿದ್ದಾರೆ. ಆದ್ರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಕೂಡ ಇದೆ. ಅಪಹರಣಕಾರರು ಬಸ್ ನಲ್ಲಿದ್ದಂತಹ ಡ್ರೈವರ್, ಕಂಡಕ್ಟರ್ ಮತ್ತು ಮಹಿಳೆಯರನ್ನ ಸಗೌರವವಾಗಿ ಕೆಳಗಿಳಿಸಿ ಕಳಿಸಿದ್ದಾರೆ. ನಮ್ಮ ತಂಟೆ ಇರೋದು ಗಂಡಸರ ಜೊತೆ ಮಾತ್ರ ಅನ್ನೋ ತರ ಕೇವಲ 18 ಜನ ಪುರುಷ ಪ್ರಯಾಣಿಕರನ್ನ ಒತ್ತೆಯಾಳಗಳನ್ನಾಗಿಸಿ ಇಟ್ಟುಕೊಂಡು ಬಸ್ ಸಮೇತ ಎಸ್ಕೇಪ್ ಆಗಿದ್ದಾರೆ. ನಂತರ ಅವರೇ ಪೊಲೀಸರಿಗೆ ಫೋನ್ ಮಾಡಿ, ನಾವು ಬಸ್ ಹೈಜಾಕ್ ಮಾಡಿದ್ದೀವಿ, ನಮಗೆ ಇಷ್ಟು ಹಣ ಬೇಕು, ನಮ್ಮ ಡಿಮ್ಯಾಂಡ್ಸ್ ಅನ್ನ ಈಡೇರಿಸಿ ಅಂತ ಕಂಡೀಷನ್ ಕೂಡ ಹಾಕಿದ್ದಾರೆ. ವಿಷಯ ಗೊತ್ತಾದ ತಕ್ಷಣ ಸಿಂಧ್ ಮತ್ತು ಪಂಜಾಬ್ ಹೀಗೆ ಎರಡೆರಡು ರಾಜ್ಯಗಳ ಪೊಲೀಸರು ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಇನ್ನು ಪೊಲೀಸರು ಮೊದಲಿಗೆ ಅಂದ್ಕೊಂಡಿದ್ದು ಇದು ಬಲೂಚ್ ಸ್ವತಂತ್ರ ಹೋರಾಟಗಾರರ ಕೆಲಸ ಇರಬಹುದು ಅಂತ. ಆದ್ರೆ ತನಿಖೆ ಮಾಡಿದಾಗ ಗೊತ್ತಾಗಿದ್ದು ಶಾಕಿಂಗ್ ಸತ್ಯ. ಇದು ಬಲೂಚರಲ್ಲ, ಇದು ಪಾಕಿಸ್ತಾನದ ಕುಖ್ಯಾತ ಕಚ್ಚಾ ಗ್ಯಾಂಗ್ ನ ಕೈವಾಡ ಅಂತ. ನಿಮಗೆ ಗೊತ್ತಿರ್ಲಿ, ಪಾಕಿಸ್ತಾನದಲ್ಲಿ ಕೇವಲ ಉಗ್ರಗಾಮಿಗಳಿಲ್ಲ, ಇಲ್ಲಿ ನೂರಾರು ಮಾಫಿಯಾ ಗ್ಯಾಂಗ್ ಗಳು ಕೂಡ ಇವೆ. ದುರಂಧರ್ ಅಥವಾ KGF ಸಿನಿಮಾದಲ್ಲಿ ನೋಡೋ ತರಹ ಭೂಗತ ಲೋಕ ಅಲ್ಲಿ ರಿಯಲ್ ಆಗೇ ಇದೆ. ಅಲ್ಲಿನ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಒಂದೊಂದು ಸ್ಪೆಷಲಿಸ್ಟ್ ಗ್ಯಾಂಗ್ ಕೂಡ ಇದೆ. ಡ್ರಗ್ ಪೆಡ್ಲರ್,
ಪೈಲಟ್ಸ್, ಹವಾಲಾ ದಂಧೆಕೋರರು, ಫೇಕ್ ಕರೆನ್ಸಿ ಪ್ರಿಂಟರ್ಸ್, ಆಯುಧ ಸ್ಮಗ್ಲರ್ಸ್ಗಳು. ಈ ಕಚ್ಚಾ ಗ್ಯಾಂಗ್ ಅನ್ನೋದು ಸಿಂಧ್ ಮತ್ತು ಪಂಜಾಬ್ ಗಡಿ ಭಾಗದ ನದಿ ದಂಡೆಯ ಕಾಡುಗಳಲ್ಲಿ ಅಡಗಿಕೊಂಡಿರುವಂತಹ ದೊಡ್ಡ ಡಕಾಯಿತರ ಪಡೆ. ಇವರು ನಮ್ಮ ಊರಿನ ಕಳ್ಳರ ತರಹದ ಚಾಕು, ಚೂರಿ ಹಿಡ್ಕೊಂಡು ಬರೋದಿಲ್ಲ. ಇವರ ಹತ್ತಿರ ಇರೋದು ಅಮೆರಿಕ ಮತ್ತು ರಷ್ಯಾ ಮೇಡ್ ಮಿಷನ್ ಗನ್ಗಳು, ಆಂಟಿ ಏರ್ ಕ್ರಾಫ್ಟ್ ಗಳನ್ನ ಅಂದ್ರೆ ವಿಮಾನ ಹೊಡೆಯುವಂತಹ ಗನ್ಗಳನ್ನ ಹಿಡ್ಕೊಂಡು ಬರ್ತಾರೆ. ಇವೆಲ್ಲ ಅಫ್ಘಾನಿಸ್ತಾನದಿಂದ ಸ್ಮಗಲ್ ಆಗಿ ಬಂದಿರೋ ಆಯುಧಗಳಾಗಿವೆ. ಇನ್ನು ಈ ಭಾಗದಲ್ಲಿ ಚೋಟು ಗ್ಯಾಂಗ್, ಲದಿ ಗ್ಯಾಂಗ್, ನಜರು ಗ್ಯಾಂಗ್ ಅಂತ ಹಲವು ಟೀಮ್ಗಳಿವೆ. ಗುಲಾಂ ಚೋಟು ರಸೂಲ್ ಅನ್ನು ದಾಂಡ್ ನಡೆಸೋ ಈ ಗ್ಯಾಂಗ್ಗಳು ಪೊಲೀಸರಿಗೆ ಚಳ್ಳೆ ಹಣ್ಣನ್ನ ತಿನ್ನಿಸುತ್ತವೆ. ಇವರ ವಿರುದ್ಧ ಎಷ್ಟೋ ಬಾರಿ ಪಾಕ್ ಸೇನೆ ಹೆಲಿಕಾಪ್ಟರ್ ಬಳಸಿ ದಾಳಿಯನ್ನ ಮಾಡಿದ್ರು. ಇವರನ್ನ ಮಟ್ಟ ಹಾಕುವುದಕ್ಕೆ ಆಗಿಲ್ಲ. ಈಗ ಇವರ ಈ ಬಸ್ ಅನ್ನ ಹೈಜಾಕ್ ಮಾಡಿದ್ದಾರೆ. ಇನ್ನೊಂದು ಕಡೆ ಪಾಕಿಸ್ತಾನಕ್ಕೆ ಅತಿ ದೊಡ್ಡ ತಲೆನೋವಾಗಿರೋದು ಬಲೂಚಿಸ್ತಾನ. ಅಲ್ಲಿನ ಬಲೂಚ್ ಲಿಬರೇಷನ್ ಆರ್ಮಿ ಪಾಕ್ ಸೇನೆಯ ನಿದ್ದೆಯನ್ನು ಗೆಡಿಸಿದೆ. ಇತ್ತೀಚೆಗೆ ಜಾಫರ್ ಎಕ್ಸ್ಪ್ರೆಸ್ ಅನ್ನುವಂತಹ ಇಡೀ ರೈಲನ್ನೇ ಸ್ಫೋಟಿಸಿ ಅಲ್ಲಿದ್ದಂತಹ ಪಾಕ್ ಸೈನಿಕರನ್ನ ಕೊಂದು ಹಾಕಿದ್ರು. ಈಗಲೂ ಕೂಡ ಅಲ್ಲಿನ ರಸ್ತೆಗಳಲ್ಲಿ ಪಾಕ್ ಸೇನೆಯ ವಾಹನ ಹೋದ್ರೆ ವಾಪಸ್ ಬರೋ ಗ್ಯಾರಂಟಿ ಕೂಡ ಇಲ್ಲ. ಇದರಿಂದ ಏನಾಗುತ್ತೆ ಅಂತಂದ್ರೆ ಚೀನಾ ಪಾಕಿಸ್ತಾನದಲ್ಲಿ ಮಾಡ್ತಾ ಇರುವಂತಹ $1 ಬಿಲಿಯನ್ ಪ್ರಾಜೆಕ್ಟ್ ಸಿಪೆಕ್ ಅಥವಾ ಚೀನಾ ಪಾಕ್ ಎಕಾನಮಿ ಕಾರಿಡಾರ್ ಸಂಪೂರ್ಣವಾಗಿ ಹಳ್ಳ ಹಿಡಿದಿದೆ. ಗ್ವಾದರ್ ಬಂದರು ಕೂಡ ಅನಾಥವಾಗಿದೆ. ಚೀನಾ ಈಗ ಪಾಕಿಸ್ತಾನಕ್ಕೆ ನೇರ ವಾರ್ನಿಂಗ್ ಅನ್ನು ಕೊಟ್ಟಿದೆ. ನಮ್ಮ ಇಂಜಿನಿಯರ್ಸ್ ಗಳಿಗೆ ರಕ್ಷಣೆ ಕೊಡೋದಕ್ಕೆ ಆಗಲ್ವಾ ಹೇಳಿ, ನಾವೇ ನಮ್ಮ ಸೇನೆಯನ್ನ ಅಲ್ಲಿಗೆ ಕಳಿಸ್ತೇವೆ ಅಂತ. ಇದು ಪಾಕಿಸ್ತಾನದ ಸಾರ್ವಭೌಮತ್ವಕ್ಕೆ ದೊಡ್ಡ ಅವಮಾನವಾಗಿದೆ. ಈ ಅವಮಾನವನ್ನ ಮುಚ್ಚಿಕೊಳ್ಳುವುದಕ್ಕೆ ಪಾಕ್ ಸೇನೆ ಒಂದು ಹೊಸ ಸುಳ್ಳಿನ ಕಂತಿಯನ್ನ ಬಿಚ್ಚಿಟ್ಟಿದೆ. ಅವ್ರು ಹೇಳ್ತಾರೆ, ನಾವು ಕಳೆದ ಒಂದು ವರ್ಷದಲ್ಲಿ ಬಲೂಚಿಸ್ತಾನದಲ್ಲಿ ಬರೋಬ್ಬರಿ 78,000 ಇಂಟೆಲಿಜೆನ್ಸ್ ಬೇಸ್ಡ್ ಆಪರೇಷನ್ ಮಾಡಿದೀವಿ ಅಂತ. ಸ್ವಲ್ಪ ಲೆಕ್ಕ ಹಾಕಿ ನೋಡಿ, ವರ್ಷಕ್ಕೆ ಇರೋದು 365 ದಿನ. 78,000 ಆಪರೇಷನ್ ಮಾಡ್ಬೇಕಂದ್ರೆ ದಿನಕ್ಕೆ ಕನಿಷ್ಠ ಅಂದ್ರೂ ಕೂಡ 213 ದಾಳಿಗಳನ್ನ ಮಾಡ್ಲೇಬೇಕು. ಇದು ಸಾಧ್ಯನಾ? ಖಂಡಿತ ಇಲ್ಲ. ಪಾಕ್ ಸೇನೆ ಬಲೂಚಿಸ್ತಾನದ ಅಮಾಯಕರ ಜನರನ್ನ, ವಿದ್ಯಾರ್ಥಿಗಳನ್ನ ಕಿಡ್ನಾಪ್ ಮಾಡಿ ಎನ್ಕೌಂಟರ್ ಮಾಡ್ತಾ ಇರೋದನ್ನೇ ದೊಡ್ಡ ಆಪರೇಷನ್ ಅಂತ ಬಿಂಬಿಸ್ತಾ ಇದೆ. ಇದೆಲ್ಲ ಚೀನಾವನ್ನ ಸಮಾಧಾನ ಪಡಿಸೋದಕ್ಕೆ ಮಾಡ್ತಾ ಇರುವಂತಹ ದೊಡ್ಡ ಡ್ರಾಮಾವಾಗಿದೆ. ಇಲ್ಲೊಂದು ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಕೂಡ ಇದೆ. ಇಷ್ಟೆಲ್ಲ ಗಲಾಟೆ ನಡೀತಾ ಇದ್ರು ಕೂಡ ಅಮೆರಿಕ ಯಾಕೆ ಬಲೂಚಿಸ್ತಾನದ ಮೇಲೆ ಕಣ್ಣಿಟ್ಟಿದೆ? ಅದಕ್ಕೆ ಉತ್ತರ ಸ್ಪಷ್ಟವಾಗಿದೆ. ಅದು ಅಲ್ಲಿರುವಂತಹ ಖನಿಜ ಸಂಪತ್ತು. ಬಲೂಚಿಸ್ತಾನದಲ್ಲಿ ಚಿನ್ನ, ತಾಮ್ರ ಮತ್ತು ಅಪರೂಪದ ಖನಿಜಗಳ ಭಂಡಾರವೇ ಇದೆ. ಪಾಕಿಸ್ತಾನ ಈಗ ಭಿಕ್ಷಾ ಪಾತ್ರೆ ಹಿಡ್ಕೊಂಡು ಅಮೆರಿಕ ಹತ್ರ ಹೋಗಿದೆ. ನೋಡಿ, ನಮ್ಮ ಬಲೂಚಿಸ್ತಾನದಲ್ಲಿ ಮೈನಿಂಗ್ ಮಾಡಿ ನಮಗೆ ಒಂದಷ್ಟು ಡಾಲರ್ ಕೊಡಿ ಅಂತ ಅಂಗಲಾಚ್ತಾ ಇದ್ದಾರೆ. ಅಮೆರಿಕ ಕೂಡ ಚೀನಾಗೆ ಚೆಕ್ಮೇಟ್ ಮಾಡೋಕೆ ಈ ಆಫರ್ ಬಗ್ಗೆ ಯೋಚನೆ ಮಾಡಿದೆ. ಅಂದ್ರೆ ಬಲೂಚಿಸ್ತಾನ ಈಗ ಅಮೆರಿಕ ಮತ್ತು ಚೀನಾ ನಡುವಿನ ಹೊಸ ರಣರಂಗವಾಗಿ ಮಾರ್ಪಾಡಾಗಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಪಾಕಿಸ್ತಾನ ಅನ್ನೋದು ಈಗ ಒಂದು ದೇಶವಾಗಿ ಉಳಿದಿಲ್ಲ, ಅದೊಂದು ಟೈಮ್ ಬಾಂಬ್ ಆಗಿ ಬದಲಾಗಿದೆ. ಒಂದ್ ಕಡೆ ಆರ್ಥಿಕ ದಿವಾಲಿತನ, ಇನ್ನೊಂದು ಕಡೆ ಗ್ಯಾಂಗ್ ವಾರ್, ಮತ್ತೊಂದು ಕಡೆ ಪ್ರತ್ಯೇಕವಾದಿಗಳ ಹೋರಾಟಗಳು. ಭಾರತ ಮಾತ್ರ ಬಹಳ ಜಾಣ್ಮೆಯಿಂದ ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನದ ಅಸಲಿ ಮುಖವನ್ನ ಜಗತ್ತಿಗೆ ತೋರಿಸುವ ಮೂಲಕ ರಾಜತಾಂತ್ರಿಕವಾಗಿ ಪಾಕಿಸ್ತಾನವನ್ನ ಏಕಾಂಗಿ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಪಾಕಿಸ್ತಾನ ಇನ್ಯಾವ ಮಟ್ಟಕ್ಕೆ ಇಳಿಯುತ್ತೆ? ಬಲೂಚಿಸ್ತಾನ ಸ್ವತಂತ್ರವಾಗುತ್ತಾ? ಇಮ್ರಾನ್ ಖಾನ್ ಜೈಲಿನಿಂದ ಬರ್ತಾರಾ? ಕಾದ್ ನೋಡ್ಬೇಕಾಗಿದೆ. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ, ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.